ಕಲಬುರಗಿ ನಗರದ ನಂದಿಕೂರು ಗ್ರಾಮದ ಮಲ್ಲಯ್ಯ ಸ್ವಾಮಿ ಎಂಬುವರನ್ನ ಅಪಹರಿಸಿದ ದುಷ್ಕರ್ಮಿಗಳು ಅವರ ಮೇಲೆ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿ ಬ್ಯಾಂಕಿಗೆ ಕರೆದೊಯ್ದು ಸುಮಾರು 20 ಲಕ್ಷ ಸುಲಿಗೆ ಮಾಡಿದ ಪ್ರಕರಣ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಿಗೆ ಅನೇಕ ಮುಖಂಡರು ಮನವಿಯನ್ನು ಮಾಡಿದ್ದಾರೆ. 13ರಂದು ಮಲ್ಲಿಕಾರ್ಜುನ ಸ್ವಾಮಿ ಎಂಬುವರನ್ನ ಅಪಹರಿಸಿದ ದುಷ್ಕರ್ಮಿಗಳು ಅವರ ಮೇಲೆ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿ ಬ್ಯಾಂಕಿಗೆ ಕರೆದೊಯ್ದು 20 ಲಕ್ಷ ಸುಲಿಗೆ ಮಾಡಿದ್ದಾರೆ. ಈ ಕುರಿತು ಫರತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈವರೆಗೂ ಆರೋಪಿಗಳ ಬಂಧನವಾಗಿಲ್ಲ. ಕೂಡಲೇ ಹಲ್ಲೆಕೋರನ್ನು ಬಂಧಿಸಿ ಹಣ ಮರಳಿಸಿ ಸಂತ್ರಸ್ತರಿಗೆ ನ್ಯಾಯ ಕೊಡಬೇಕು ಎಂದು ಸಿದ್ದು ಹಿರೇಮಠ ಸೇರಿದಂತೆ ಅನೇಕರು ಆಗ್ರಹಿಸಿದರು. ಒಂದು ವೇಳೆ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಳಂಬ ಮಾಡಿದರೆ ಕಲಬುರಗಿ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ರಾಜ್ಯ 32 ಕನ್ನಡ ನ್ಯೂಸ್ ಕಲಬುರಗಿ. ಯಾರಿಗೆ ಆರೋಪಿಗಳು ಅರೆಸ್ಟ್ ಮಾಡಿದ್ರು ತಮ್ಮ ಅರೆಸ್ಟ್ ಮಾಡಬೇಕಂತ ಹಾಗೆ ನಮ್ಮ ಏನೋ ಅರೆಸ್ಟ್ ಮಾಡಿದ್ರೆ ನಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ನಂದಿಕೂರು ಗ್ರಾಮದಲ್ಲಿ ಇರುವ ಮಲ್ಲಯ್ಯ ಸ್ವಾಮಿ ಅನ್ನೋರಿಗೆ ಇದೇ ತಿಂಗಳ 13 ತಾರೀಕಿನಂದು ಕೆಲವೊಂದು ರೌಡಿ ಶೀಟರ್ ಗ್ಯಾಂಗ್ ಅವರನ್ನು ಎತ್ಕೊಂಡು ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವರಿಂದ 20 ಲಕ್ಷ ರೂಪಾಯಿ ಅವರು ಮತ್ತು ಅವ್ರ ಮಡದಿಯಿಂದ ನಂದಿಕೂರು ಏನು ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೆನರಾ ಬ್ಯಾಂಕಿನಿಂದ 10 ಲಕ್ಷ ರೂಪಾಯಿ 10 ಲಕ್ಷ 20 ಲಕ್ಷ ರೂಪಾಯಿ ಡ್ರಾ ಮಾಡಿ ಅವರಿಂದ ತಗೊಂಡು ಇದು ಸಿನಿಮೀಯ ರೀತಿಯಲ್ಲಿ ಒಂದು ರಾಬ್ರಿ ಮಾಡಿದ್ದಾರೆ. ಈ ರಾಬ್ರಿ ಮಾಡಿದ ಸಂಬಂಧಪಟ್ಟಂಗೆ ಈಗಾಗಲೇ ತುಂಬ ವಿಳಂಬವಾಗಿ FIR ಆದರೂ ಕೂಡ ಇಲ್ಲಿವರೆಗೂ ಪೊಲೀಸರು ಅವರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ. ಇವತ್ತು ನಾವೆಲ್ಲರೂ ಬಂದು ಸಮಾಜ ಬಂಧುಗಳು ಮತ್ತು ಶ್ರೀರಾಮ ಸೇನೆಯಿಂದ ಬಂದು ನಾವೇನು ಮನವಿ ಕೊಟ್ಟಿದ್ದೆವು ಮಾನ್ಯ ಆಯುಕ್ತರಿಗೆ ಗೃಹ ಸಚಿವರಿಗೆ ಏನು ಮನವಿ ಕೊಟ್ಟಿದ್ದೇವೆ ಅಂದರೆ ತಾವು ದಯಮಾಡಿ ಇಮಿಡಿಯೇಟ್ಲಿ, ಯಾಕಂದರೆ ಪೊಲೀಸರ ಮೇಲೆ ನಮಗೆ ತುಂಬ ನಂಬಿಕೆ ಇದೆ. ಪೊಲೀಸ್ ಇಲಾಖೆ ಮೇಲೆ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂದರೆ ನಮಗೆ ಏನು ಅನ್ಯಾಯ ಆದರೂ ನಮಗೆ ನ್ಯಾಯ ಕೊಡಬೇಕಾಗಿದೆ ಒಂದು ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆ. ಸೊ ಪೊಲೀಸರ ಮೇಲೆ ನಾವು ಈಗಾಗಲೇ ಆಂದೋಲನ ಪೂಜ್ಯರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾವು ಕೂಡ ಮತ್ತೊಂದು ಸಲ ಮನವಿ ಕೊಡ್ತಾ ಇದ್ದೇವೆ. ಆ ಕುಟುಂಬಕ್ಕೆ ರಕ್ಷಣೆ ಕೂಡ ಪೊಲೀಸರು ನೀಡ್ತಾ ಇಲ್ಲ. ಇನ್ನೊಂದು ಏನು ಮಾಡ್ತಾ ಇಲ್ಲ ಅಂದರೆ ಏನು ಮಾಡಿದ ಕೃತ್ಯ ಎಸಗಿದ್ದಾರೆ ಸಿನಿಮೀಯ ರೀತಿಯಲ್ಲಿ. ಯಾಕಂದರೆ ಈ ಥರ ಮಾಡಿದಾಗ ನಗರದಲ್ಲಿ ಜಿಲ್ಲೆಯಲ್ಲಿ ಒಂದು ಭಯದ ವಾತಾವರಣ ಆಗುತ್ತೆ. ಈ ಥರ ಅವ್ರಿಗೆ ಮಾಡಿದಾರೆ ನಮಗೆ ಮಾಡ್ತಾರೆ ಅಂತ. ಯಾಕಂದರೆ ಗಾಡಿ ಮೇಲೆ ಎಲ್ಲರೂ ಹೋಗ್ತಾ ಇರ್ತೇವೆ. ಇಂಥ ಕೃತ್ಯಗಳು ಭಾಳ ನಡೀತಾ ಇವೆ ನಗರದಲ್ಲಿ. ಇದನ್ನು ತಡೆಗಟ್ಟುವಲ್ಲಿ ಪೊಲೀಸರು ಕಟ್ಟುನಿಟ್ಟವಾದ ಕ್ರಮ ತೆಗೆದುಕೊಳ್ಳಬೇಕು. ಆಮೇಲೆ ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಮತ್ತು ಅವರಿಂದ ಏನು 20 ಲಕ್ಷ ಕಸ್ಕೊಂಡು ಹೋಗಿದ್ದಾರೆ ಅದು ಬ್ಯಾಂಕಿನಲ್ಲಿ CCTV ಇದೆ, ಎಲ್ಲನೂ ದಾಖಲೆ ಸಿಕ್ಕಿದೆ. ಆದರೂ ಕೂಡ ಫರತಾಬಾದ್ ಪೊಲೀಸರು ಅವ್ರಿಗೆ ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ. ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು. ಆಮೇಲೆ ಕಠಿಣ ಶಿಕ್ಷೆ ವಿಧಿಸಬೇಕು. ಏನಾಗ್ತಾ ಇದೆ ಅಂದರೆ ಇಂಥ ಕೃತ್ಯ ಮಾಡ್ತಾ ಇದ್ದಾರೆ, ಮರ್ಡರ್ ಮಾಡೋದು, ಇಂಥ ಕೃತ್ಯ ಮಾಡೋದು, ಲೂಟಿ ಮಾಡೋರಿಗೆ ಒಂದು ವಾರದಲ್ಲಿ ಬೇಲ್ ಆಗ್ತಾ ಇದೆ. ಹಾಗಾಗಿ ಬೇಲ್ ಆಗ್ಲಾರ್ದಂಗೆ ಅಬ್ಜೆಕ್ಷನ್ ಹಾಕಿ ಇವರಿಗೆ ಒಂದು ಕಠಿಣ ಶಿಕ್ಷೆ ವಿಧಿಸಿದರೆ ಬರೀ FIR ಮಾಡಿ ಕೈ ತುಳ್ಕೊಂಡು ಬಿಟ್ಟರೆ ಒಂದು ಅಲ್ಲಿ ಮೇಲೆ ಆ ಕುಟುಂಬಕ್ಕೆ ಒಂದು ರಕ್ಷಣೆ ನೀಡಬೇಕು. ಕುಟುಂಬ ಸದಸ್ಯರಿಗೆ ರಕ್ಷಣೆ ಸಿಗ್ತಾ ಇಲ್ಲ, ಅವರಿಗೆ ಬೆದರಿಕೆ ಬರ್ತಾ ಇದೆ ಅಂತ ಕುಟುಂಬ ಸದಸ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ಒಂದು ವಾರದಲ್ಲಿ ಇದು ಕಠಿಣ ಶಿಕ್ಷೆ ಇವ್ರ ಮೇಲೆ ಇವರನ್ನು JC ಮಾಡಿ ಅಮೌಂಟನ್ನು ರಿಕವರಿ ಮಾಡಿಲ್ಲ ಅಂದರೆ ನಾವು ಜಿಲ್ಲೆಯ ಮಠಾಧೀಶರ ಸಮ್ಮುಖದಲ್ಲಿ ಜಂಗಮ ಸಮಾಜ ಆಗಿರ್ಬೋದು ಮತ್ತು ವಿವಿಧ ಸಂಘಟನೆಯಲ್ಲಿ ಒಂದು ಇಲ್ಲೇ ಬಂದು ಕಮಿಷನರ್ ಆಫೀಸಲ್ಲಿ ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೋತೀವಂತ ಈ ಮೂಲಕ ನಾನು ಎಚ್ಚರಿಕೆ ನೀಡ್ತಾ ಇನ್ನೊಮ್ಮೆ ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ತಾವು ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು. ಯಾಕಂದರೆ ಈಗಿನ ತಂತ್ರಜ್ಞಾನದಲ್ಲಿ ಒಬ್ಬ ಏನು ಕೃತ್ಯ ಮಾಡಿದಾಗ ಆರೋಪಿಗಳನ್ನು ಅರೆಸ್ಟ್ ಮಾಡೋದು ತುಂಬ ಸಲೀಸಾದ ಕೆಲಸ ಇದೆ. ಅದರಿಂದ ತಾವು ಕೂಡಲೇ ಮಾಡಬೇಕು. ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗಬಾರ್ದು. ಯಾಕಂದರೆ ರಾಜಕಾರಣಿಗಳು ಯಾರ್ಯಾರು ಹೇಳ್ತಾರೆ ನಮಗದು ಸಂಬಂಧ ಇಲ್ಲ, ಬಟ್ ಆ ಮಲ್ಲಯ್ಯ ಸ್ವಾಮಿಯವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಅವ್ರಿಗೇನು ಹೊಡೆದಿದ್ದಾರೆ ಅವರನ್ನು ಅರೆಸ್ಟ್ ಮಾಡಬೇಕು. ಯಾಕಂದರೆ ಅರೆಸ್ಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಒಂದು ಸಂದೇಶ ಜನರಲ್ಲಿ ತಪ್ಪು ಸಂದೇಶ ಹೋಗುತ್ತೆ, ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಅಂಥೇಳಿ. ನಮಗೆ ಭರವಸೆ 100ಕ್ಕೆ 100 ಇಲಾಖೆ ಮೇಲೆ ನಂಬಿಕೆ ಇದೆ. ಕೂಡಲೇ ವಿಳಂಬ ಆಗಿದೆ ತುಂಬ, ಈಗ ವಿಳಂಬ ಮಾಡದೆ ಅವರನ್ನು ಅರೆಸ್ಟ್ ಮಾಡಿ ಕೂಡಲೇ ಅವರನ್ನು ಒಳಗೆ ಹಾಕಿ ಅವರು 20 ಲಕ್ಷ ರೂಪಾಯಿ ವಸೂಲಿ ಮಾಡಿ ಕೊಡಬೇಕಂತ ನಾನು ಮತ್ತೊಮ್ಮೆ ಕಳಕಳಿಯಿಂದ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಕೇಳ್ತಾ ಇದ್ದೇನೆ. ಒಂದು ವೇಳೆ ಮಾಡಿಲ್ಲ ಒಂದು ವಾರದಲ್ಲಿ ಅಂದರೆ ನಾವು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಠಾಧೀಶರ ಸಮ್ಮುಖದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮೂಲಕ ನಾನು ಮಾಧ್ಯಮದ ಮೂಲಕ ತಿಳಿಸಕ್ಕೆ ಬಯಸ್ತೇನೆ.